ನಿನ್ನ ಜೊತೆಯಲಿ ಜೊತೆಯಲಿ. ಒಂದು ವಿಷಯ ಹೇಳ್ಬಿಡ್ತೀನಿ, ಈಗಿನ ನೀವು ಕೇಳಿದ್ರಿ ಅಂತ ನಮ್ಮ ಮದುವೆ ನಿಲ್ಲಿಸ್ಬಿಡ್ತೀವಿ. ಆಮೇಲೆ ನಿಮ್ಮ ಮಗ ಹಠ ಮಾಡ್ದಂತ ಬಂದು ಪುನಃ ನಮ್ಮ ಮಗಳನ್ನ ಕೇಳಿದ್ರೆ ನಾವು ಕೊಡೋದಿಲ್ಲ, ಗೊತ್ತಾಯ್ತೇನೋ? ಆಯ್ತಾಯ್ತು, ಆದರೆ ಆಯ್ತಮ್ಮ, ಇನ್ಮೇಲೆ ಮಾತಾಡ್ಬೇಕಾರೆ ಪ್ರತಿ ಮಾತಕ್ಕೂ ಒಂದೊಂದು ಕೆಜಿ ಕಲ್ ಕೊಟ್ಕೊಂಡು ಮಾತಾಡ್ತೀನಿ, ತೂಕವಾಗಿರುತ್ತೆ, ಸರಿನೇ? ರಂಜಿತ್, ಮತ್ತೆ ಏನಾಯ್ತು? ಆಗಕ್ಕಿನ್ನೇನಿದೆ ಅಪ್ಪ, ಇವತ್ತು ಆಫೀಸ್ಗೆ ಇನ್ನೊಬ್ಬ ಪುಡಾರಿ ಬಂದಿದ್ದ, ಮಿನಿಸ್ಟರ್ ಅಂತೆ. ಅವನ ತಮ್ಮ ನಡೆಸ್ತಿರೋ ಮೆಡಿಕಲ್ ಕಾಲೇಜಲ್ಲಿ ಸೀಟ್ಗೆ 20 ಲಕ್ಷ ಇಸ್ಕೊಂಡು ABCD ಗೊತ್ತಿಲ್ಲದೆ ಇರೋರ್ಗೆ ಸೀಟ್ ಅಲಾಟ್ ಮಾಡಿದ್ದಾನೆ. ಪಾಪ ಚೆನ್ನಾಗಿ ಓದ್ ಮೆರಿಟ್ ಬಂದಿರೋ ಹುಡುಗರು ಲಂಚ್ ಹಾಕೊಂಡಿಲ್ಲ ಅಂತ ವಾಪಸ್ ಕಳಿಸಿದ್ದಾನೆ. ಆ ನೊಂದಿರೋ ಹುಡುಗರು ಸಂಕಟ ಜ್ಞಾಪಿಸ್ಕೊಂಡ್ರೆ ಹಿಂಸೆ ಆಗಲ್ವಪ್ಪ. ನನಗೆ ಮೆಸೇಜ್ ಬಂತು, ನಾನು ಆಕ್ಷನ್ ತಗೊಂಡೆ. ಅದ್ರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ಅದಕ್ಕೆ ಅಣ್ಣ ತಮ್ಮ ಇಬ್ರು ಮುರ್ಕೊಂಡು ನನ್ನ ಮೇಲೆ ಬೀಳ್ತಾ ಇದ್ದಾರೆ. ನನ್ನ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾರಂತೆ. ಹೋಗ್ತೀಯ ಬಳ್ಳಾರಿಗೆ? ಇಲ್ಲ. ಮತ್ತೆ ಇವ್ರಿಗೆಲ್ಲ ಸಾಲ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀಯಾ? ಎಲ್ಲಿ ಹೋಯ್ತು ನಿನ್ನ ಛಲ, ಹೋರಾಟ, ಪ್ರಾಮಾಣಿಕತೆ ಇವೆಲ್ಲ? ತಿಲಾಂಜಲಿ ಕೊಟ್ಬಿಟ್ಯಾ? ಸತ್ರು ಆ ಥರ ಮಾಡಲ್ಲಪ್ಪ. ಬೇರೆಯವ್ರ ಥರ ಚಮಚಾಗಿರಿ ಮಾಡಿಕೊಂಡು ಕಾಕ ಹಿಡ್ಕೊಂಡು ಬದುಕಕ್ಕಲ್ಲ ನಾನು ಹುಟ್ಟಿರೋದು. ಇಡೀ ರಾಜ್ಯದಲ್ಲಿ ನೊಂದಿರೋರು ಕಣ್ಣೀರು ಒರ್ಸಕ್ಕೆ ಅಂತಾನೆ ನಾನಿರೋದು. ಈ ಮಾತುಗಳೆಲ್ಲ ಬಾಯಲ್ಲಿ ಹೇಳೋದು ಚೆನ್ನಾಗಿರುತ್ತಪ್ಪ, ಆದರೆ ಮಾಡೋದು ತುಂಬ ಕಷ್ಟ ಇದೆ. ಅದೇನೇ ಕಷ್ಟ ಆಗಲಿ, ಎಂಥದ್ದೇ ಸಮಸ್ಯೆ ಬರಲಿ, ನನ್ನ ಪ್ರಯತ್ನ ನಿಲ್ಲಲ್ಲ ಪಾಪ. ಈ ಹೋರಾಟದಲ್ಲಿ ನನ್ನ ಜೀವ ಹೋದರೂ ನನಗೆ ಚಿಂತೆ ಇಲ್ಲ. ನಾನಂತೂ ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೂ ಬಿಡೋದಿಲ್ಲಪ್ಪ. ನಮ್ಮ ಕಷ್ಟಾನ ಕಳಿಯಕ್ಕೆ ಭಗವಂತನೇ ಹುಟ್ಟು ಬರ್ತಾನೆ, ನಾವು ಯಾಕಪ್ಪ ಕಾಯಬೇಕು? ನಮ್ಮ ಕಷ್ಟಾನ ಕಳಿಯಕ್ಕೆ ನಾವೇ ಭಗವಂತ ಆಗಬೇಕು. ನಾನು ಭಗವಂತ ಆಗ್ತೀನಿ. ಇವತ್ತು ಚಾಲೆಂಜ್ ಮಾಡ್ತಾ ಇದ್ದೀನಿ. ಈ ಕೆಟ್ಟೋಗಿರೋ ವ್ಯವಸ್ಥೆನ ಬೇರೆ ಸಮೇತ ಕಿತ್ತಾಕಿ ಇಡೀ ರಾಜ್ಯದಲ್ಲಿ ಹೊಸ ಕ್ರಾಂತಿ ಶುರು ಮಾಡ್ತೀನಿ. ನಾನು ರಾಜಕೀಯಕ್ಕೆ ಇಳಿತೀನಪ್ಪ. ರಾಜಕಾರಣ ಅಂದರೆ ಬಂಗ್ಲೆ ಹೊರಗಡೆ ಗಾರ್ಡ್ಗಳನ್ನ ನಿಲ್ಲಿಸಿ AC ರೂಮಲ್ಲಿ ಕುತ್ಕೊಂಡು ರೆಸಾರ್ಟ್ ರಾಜಕಾರಣ ಅಂತ ಮೆರೆಯೋದಲ್ಲಪ್ಪ. ಬಿಸಿಲಲ್ಲಿ ಬೀದಿ ಸುತ್ತಿ ಕಷ್ಟದಲ್ಲಿರೋರ ಕೈ ಹಿಡಿಬೇಕು. ಅದನ್ನು ನಾನು ಸಾಬೀತು ಮಾಡ್ತೀನಿ. ರಂಜಿತ್, ಇದೆಲ್ಲ ಮಾತಾಡಿದಷ್ಟು ಸುಲಭ ಅಲ್ಲ. ಎಲ್ಲ ಕಡೆಯಿಂದ ಪ್ರೆಷರ್ ಬರೋಕ್ಕೆ ಶುರುವಾಯಿತು ಅಂದರೆ ಕಂಗಾಲಾಗಿ ಹೋಗ್ತೀಯಾ. ಇದನ್ನೆಲ್ಲ ಬಿಟ್ಟು ಓಡಿ ಹೋಗಬೇಕು ಅನ್ಸೋಕ್ಕೆ ಶುರುವಾಗುತ್ತೆ ನಿನಗೆ. ನಾನು ಯಾಕಪ್ಪ ಓಡೋಗ್ಲಿ? ಹೆದರ್ಕೊಂಡು ಮೂಲೆ ಸೇರ್ಕೊಳಕ್ಕೆ ನಾನು ಯಾವುದೇ ಕಚಡ ಕೆಲಸ ಮಾಡಿಲ್ಲ. ನನ್ನ ಶಕ್ತಿ, ನನ್ನ ಧೈರ್ಯ ಏನು ಗೊತ್ತಾ? ಇವನೇ. ಯಾಕೆಂದ್ರೆ ಇವತ್ತರೆಗೂ ನಾನು ಯಾರ ಮುಂದೆನೂ ಕೈ ಕಟ್ಕೊಂಡು ನಿಂತಿಲ್ಲ, ಯಾರ ದುಡ್ಡಿಗೂ ಕೈ ಚಾಚಿಲ್ಲ. ನಾನು ಪ್ರಾಮಾಣಿಕ, ಶುದ್ಧ ಹಸ್ತ, ಒಳ್ಳೆ ಚಾರಿತ್ರ್ಯ ಇರೋನು, ನಿಷ್ಠಾವಂತ. ನನ್ನ ನಾಲ್ಗೆ ಮೇಲೆ ನನಗೆ ಹಿಡ್ತಾ ಇದೆ. ನಾನು ಆಡಿದ ಮಾತನ್ನು ಯಾವತ್ತೂ ತಪ್ಪಲ್ಲ, ನೇರವಂತಿಕೆ ಇರೋನು. ಇದೆಲ್ಲಕ್ಕಿಂತ ಮಿಗಿಲಾಗಿ ಅಂದ್ಕೊಂಡಿದ್ದನ್ನು ಸಾಧಿಸೋನು. ನನ್ನ ಮೇಲೆ ಯಾವತ್ತೂ ಯಾರೂ ಅನುಮಾನ ಪಡ್ಕೊಡ್ದು ಪಾಪ. ನನ್ನ ನಂಬಿದ ಮೇಲೆ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಆಗಲ್ಲ. ಅಷ್ಟು ವಿಶ್ವಾಸ ಸಾಕು ನನಗೆ. ಇಡೀ ರಾಜ್ಯನೇ ಗೆದ್ದು ನಾನು ಏನು ಅಂತ ಪ್ರೂವ್ ಮಾಡ್ತೀನಿ. ನಾನು ಸದ್ಯದಲ್ಲೇ ಬೆಂಗಳೂರಿಗೆ ಹೋಗ್ತೀನಿ ಪಾಪ. ಭೇಷ್ ಮಗನೇ,
ಮಹೇಶ್, ನಿನ್ನಲ್ಲಿ ಈ ಕಿಚ್ಚು ಹುಟ್ಟಲಿ ಅಂತ ನಾನು ಎಷ್ಟು ದಿವಸ ಕಾದಿದ್ದು. ಆ ಗಳಿಗೆ ನಿನ್ನ ಹತ್ರಕ್ಕೆ ಬಂತು. ಬೆಂಗಳೂರಲ್ಲಿ ನಿನ್ನ ದರ್ಬಾರ್ ಶುರುವಾದರೆ ಅಲ್ಲಿನ ಅನೇಕ ಜನ ಕಣ್ಣೀರಲ್ಲಿ ಕೈ ತೊಳೆಯೋದು ಗ್ಯಾರಂಟಿ. ಈ ಜಗತ್ತನ್ನು ಕಾಪಾಡೋಕ್ಕೆ ದೇವರೇ ಮನುಷ್ಯನಾಗಿ ಹುಟ್ಟು ಬರಬೇಕು ಅಂತ ಎಲ್ಲರೂ ಅನ್ಕೋತಾರೆ. ಆದರೆ ನಾನು ಹೇಳೋದೇನು ಗೊತ್ತಾ, ಮನುಷ್ಯರಾಗಿ ಇದ್ಕೊಂಡು ನಾವೇ ಈ ಇಡೀ ಜಗತ್ತಲ್ಲಿರೋ ಕೆಟ್ಟದ್ದನ್ನೆಲ್ಲ ಬೇರೆ ಸಮೇತ ಕಿತ್ತು ಹಾಕಬೇಕು. ಎಲ್ಲ ಸರಿಯಾಗಿ ಮಾಡ್ರಪ್ಪ. ಅದು ಏನಪ್ಪ ಇದು ಕಂಬ ಹಿಂಗೆ ನಿಲ್ಸ್ಕೊಂಡಿರ ಸೊಟ್ಗೆ ಏನು ಅಜ್ಜಿ ತಲೆ ಅಲ್ರಂಗೆ ಅಲ್ಲಾಡ್ತದೆ. ಏಯ್ ಕಂಬ ಕಟ್ಟೋದು ನೀನೇನಪ್ಪ ಇದು? ಅಯ್ಯ ನೀನು ಹಿಂಗ ಕಟ್ಟೋದು ಸರಿಯಾಗಿ ಕಂಬ ಕಟ್ಟಕ್ಕೆ ಬರೋಕ್ಕಿಲ್ಲ. ಅದು ಯಾಕೆ ಬರ್ತಿರಪ್ಪ ನನಗೊಂದು ಅರ್ಥ ಆಗಿಲ್ಲ. ಸರಿಯಾಗಿ ಮಾಡ್ಯ ನೀನು ಸರಿಯಾಗಿ ನಿಲ್ಸು ಆ ಕಡೆದು. ಇವ್ರ್ಯಾ ಏ ಸೊಮ್ಮೆ ಏನು ಮಾಡ್ತಿದ್ದೀರಿ ನೀವು? ಏನು ಕಟ್ತಿದ್ದೀರಾ? ಸರಿಯಾಗಿ ಒಂದು ಗರಿ ನಿಲ್ಸಕ್ಕೆ ಬರೋಕ್ಕಿಲ್ಲ ನಿಮಗೆ. ಹಂಗಲ್ಲ ಸರಿಯಾಗಿ ಮೇಲೆ ನಿಲ್ಲಿಸ್ ಹಂಗೆ ಹೇಳ್ಕೊಳ್ಳಿ, ಹಂಗೆ ಈ ಕಡೆಗೆ ಹೇಳ್ಕೊಳ್ಳಿ ಒಂಚೂರು. ಹಂಗೆ ನೋಡಿ ಹಿಂಗೆಲ್ಲ ಮಾಡಿ ನಾವು ಒಂದು ಪೈಸಾ ಕೊಡೋಕ್ಕಿಲ್ಲ. ನೀವು ಸುಮ್ಮನೆ ಹೋಯ್ತಾ ಇರ್ಬೋದು ಅಷ್ಟೇನು. ಏನಾಯ್ತು ಆಯ್ತು ಅಂತೀರಾ? ಕೆಲಸ ಮಾಡಕ್ಕೆ ಬಂದ್ರೆ ಯಾಕ್ರಿ ಬರ್ತೀರ ನಮ್ಮ ಪ್ರಾಣ ತೆಗಿಯೋಕ್ಕೆ? ನಿಮ್ಮದೇ ಅಣ್ಣ ಅಣ್ಣ ನೀವು ಸುಮ್ಕೆ ಇದ್ಬಿಡಪ್ಪ, ಅವೆಲ್ಲ ಮಾಡಕ್ಕೆ ಬರೋಕ್ಕಿಲ್ಲ. ನಿನ್ನ ಮಕ ನೋಡಿದ್ರೆ ಗೊತ್ತಾಯ್ತು ನೀನು ಇದಕ್ಕೆಲ್ಲ ಯಾಕೋ ಅದು ಮಾಡ್ಕೊ. ಅದೊಂದು ಸ್ವಲ್ಪ ನಡ್ಕೊಂಡು ಹೋಗಿ ಕೊಟ್ಟು ಅದೆಲ್ಲ ಬೇಡ. ನೀವು ಒಂದೊಂದೇ ತಿರುಗಿಸ್ತಾರಿ, ಮದುವೆ ಮುಗಿದೈತಾರೆ. ಹಿಂಗನ್ರಿ ಕೊಟ್ಟೋದು ಸರಿಯಾಗಿ ತಿರುಗಿಸ್ಕೊಳ್ರಿ ನಿಮ್ಮ. ಹಂಗೆ ಹಂಗೆ ನೋಡಿ ಆ ಗರಿ ತುಗಿ ಇದಲ್ಲ ಕರೆಕ್ಟ್ ಹಿಂಗೆ ನಿಂತ್ಕೊಂಡಿರ್ಬೇಕು, ಗೊತ್ತಾಯ್ತಾ? ಅಣ್ಣ ನೀನು ಅದೆಲ್ಲ ಮಾಡಕ್ ಹೋಗ್ಬೇಡ. ನೀನು ಸುಮ್ಮನೆ ಅದು ಮಾಡಪ್ಪ. ನೀನು ಯಾವ್ದೇನು ಕಟ್ತೀರೋ ಅವಾಗಲಿಂದ ಇದೆ ನಿಮ್ಮ. ನೀವಾ ಬನ್ನಿ 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 ಬನ್ನಿ. ಊಟ ಅಂದ್ಬಿಟ್ರೆ ಎಲ್ಲ ಕಡೆ ಮದುವೆ ಮುಂಚೆನೆ ಕರಿ ಮೇಲೆ ಮಲ್ಗಿಸ್ಬಿಟ್ರಲ್ಲ ಮುಂಡೆವ. ಅಯ್ಯೋ ಏನಾಯ್ತಪ್ಪ? ಲೇಟ್ ಮಾಡ್ಕೊಂಡ್ರಿ? ನಾನು ಲೇಟ್ ಮಾಡ್ಕೊಳ್ಳಿಲ್ಲಮ್ಮ. ಮುಂಡೆ ತಲೆ ಮೇಲೆ ತೆಂಗಿನಕಾಯಿ ಎತ್ತಾಕ್ಬಿಟ್ರು. ನೋಡ್ಕೊಂಡು ಮಾಡಿಪ್ಪ. ಕೈ ಕಾಲು ಮುರಿದು ಬಿಡ್ತೀನಿ ಅವ್ರು ಎಲ್ರಿಗೂ. ಕಣ್ಣೆಲ್ಲ ಸುತ್ತ ಏನಾಗೇ ಇಲ್ಲ, ಸುಮ್ಮನೆ ನಾಟಕ ಇಲ್ಲ. ಅಯ್ಯೋ ಅಯ್ಯಪ್ಪ ಅಯ್ಯೋ ಸಾಯ. ಆಗಿರೋದು ಒಂದು ಚೂರು ಗಾಯ, ಸಣ್ಣದು ತರಿಸ್ಕೊಂಡಿದೆ ಅಷ್ಟಕ್ಕೆ. ಇಷ್ಟೊಂದು ನರಂತಿ ಅಲ್ಲ. ಸಣ್ಣ ಗಾಯನ? ಸಣ್ಣ ಗಾಯ ಅಲ್ಲ ಕಣೆ, ದೊಡ್ಡ ಅಪಶಕುನ. ಈ ಮದುವೆ ಚಪ್ಪಲ ಹಾಕ್ಬೇಕಾದ್ರೆ ನನ್ನ ತಲೆಗೆ ಏಟ್ ಬಿತ್ತು. ಒಂದು ಹನಿ ರಕ್ತ ಬೇರೆ ಕೆಳಗಡೆ ಬಿದ್ದು. ಇದು ಮುಂದೆ ಅನಾಹುತ ಆಗೋ ಸೂಚನೆ. ಏತು ಬಿಡ್ತು ಅನ್ನಪ್ಪ. ಏನಪ್ಪ ಏನೇನೋ ಮಾತಾಡ್ತಿದ್ಯಾ? ಬಿಡ್ತು ಅಲ್ಲಮ್ಮ, ಈ ಸಂಬಂಧದಿಂದಾನೇ ಬಿಡಿಸ್ಕೊಂಡ್ಬಿಡ್ಬೇಕು. ಮುಂದೆ ಏನೇನು ತೊಂದರೆಗಳು ಬರುತ್ತೋ ಏನೋ, ಅದ್ರ ಮುನ್ಸೂಚನೆ ನಮ್ಮ ಇದು. ಶಾಲೆ ನೋಡಮ್ಮ, ಈಗಲೂ ನೀನು ಒಂದು ದೊಡ್ಡ ಮನಸ್ಸು ಮಾಡಮ್ಮ. ನಾನು ಹೇಳ್ತಾ ಇದ್ದೀನಿ, ಈ ಮದುವೆ ಬೇಡ ಅಂತ ಹೇಳ್ಬಿಡು, ನೀವು ಒಳ್ಳೇದಾಗುತ್ತೆ ಖಂಡಿತ. ಅಯ್ಯೋ ಅಲ್ಲಪ್ಪ ನೀವೇ ಹಿಂಗ್. ಶಾಲಿನಿ ನೀ ಮಾತಾಡಬೇಡಮ್ಮ. ಬಾ ದಿಶಾ ಕರ್ಕೊಂಡೋಗಿ ಅಕ್ಕನ. ಯಾವ ಯಾರ ಮುಖ ಕರ್ಕೊಂಡೋಗಿ ಉಳ್ಳ. ರೆಡಿ ಆಗ್ತಿದ್ದೀವಿ, ನೀವು ರೆಡಿ ಆಗಿ
ನಾನು ನೋಡ್ಕೋತೀನಿ. ಏನಂದೆ ನೀನು? ನಿನ್ನ ಬುರುಡೆ ಮೇಲೆ ಎಳ್ನೀರು ಬಿದ್ದಿದ್ದಕ್ಕೆ ನಿನಗೆ ಸೂಚನೆ ಸಿಕ್ತಾ? ಹೌದು ಕಡೆ, ನೋಡಿ ನೋಡಿ ಏನಾಗಿದೆ ಅಂತ. ಎಳ್ನೀರು ಬಿದ್ದಿದ್ದಕ್ಕೆ ಸೂಚನೆ ಸಿಕ್ತು. ನಿನ್ ತಲೆ ಬುರುಡೆನೆ ಹೊಡೆದಾಕಿದ್ರೆ ಬುರುಡೆ ಹೊಡೆದಾಕ್ತೀಯ? ಹೊಡೆದಾಕು ನೋಡೋಣ, ಹೊಡೆದಾಕು. ಏನಂದೆ ನೀನು? ಏನಂದೆ? ಮಗಳ ಮದ್ವೆ ನಿಲ್ಲಿಸ್ತೀಯಾ? ಹೊಡಿತೀಯನೆ ಹೊಡಿತೀಯನೆ, ಹೊಡಿಯ ನೋಡೋಣ. ಹೊಡೆದ್ರೆ ರವ ರವ ನರ್ಕಕ್ಕೆ ಹೋಗ್ತೀಯ ಹುಷಾರ್. ನಿನ್ನಂತ ಗಂಡನ ಜೊತೆ ಹೇಗೋಕ್ಕಿಂತ ನಿನ್ನನ್ನು ಕಳಿಸಿ ನಾನು ನರ್ಕಕ್ಕೆ ಹೋಗ್ತೀನಿ. ನಾನು ಕಷ್ಟಪಟ್ಟು ಮಗಳ ಮದುವೆ ಮಾಡ್ತಿದ್ರೆ ಮಗಳ ಮದುವೆ ನಿಲ್ಲಿಸ್ತೀನಿ ಅಂತ. ಮಗಳ ಹೊಡಿಬೇಡ ಹೊಡಿಬೇಡ. ನೀನೇನಾದ್ರು ಹೋದ್ರೆ ನಾನು ಹೆಣ್ಣಿನ ಮೇಲೆ ಹೇಳ್ಬಿಡ್ತೀನಿ. ಹೆಣ್ಣಿನಮ್ಮ ತುಂಬಾ ಬಜಾರಿ, ಸಂಬಂಧ ಬೇಡ ಅಂತ ಹೇಳ್ಬಿಡ್ತೀನಿ. ಹೊಡಿಬೇಡ. ಅಲ್ವಾ ಹೇಳೋಕೆ? ನಾನು ಕಷ್ಟಪಟ್ಟು ಮಾಡ್ತಾ ಇರೋದು. ನಿಲ್ಲಿಸ್ತೀಯ ಮದ್ವೆನಾ? ಮದ್ವೆ ನಿಲ್ಲಿಸ್ತೀಯ ನೀನು? ನಾನು ಇವತ್ತು ವಿದ್ವೆ ಆದ್ರೂ ಸರಿ, ನೀನನ್ನು ಕಾರಕ್ಕೆ ಬಿಡ್ತೀನಪ್ಪ. ತಪ್ಪಾಯ್ತು ತಪ್ಪಾಯ್ತು. ಸಣ್ಣ ಗಾಯಕ್ಕೆ ಮದ್ವೆ ನಿಲ್ಲಿಸ್ತೀನಿ ಅಂತೀಯ? ಅಲ್ಲ ಕಣೆ, ಧೈರ್ಯ ನಿನಗೆ? ನಿನ್ನ ಮಕ್ಕಕ್ಕೆ ಕೋಪ ಚೆನ್ನಾಗಿ ಕಾಣೋದಿಲ್ಲ ಕಣೆ. ಹೌದು, ಸಣ್ಣ ಗಾಯಕರನ್ನು ಮದುವೆ ನಿಲ್ಲಿಸ್ತಾರ? ಇಲ್ಲಪ್ಪ ಇಲ್ಲ. ಆಗಲ್ಲ ತಾನೇ? ಬಾಯಿ ಮುಚ್ಕೊಂಡು ಕೂತ್ಕೊ. ಬಾಯಿ ಬಿಟ್ರೆ ಮದುವೆ ಆಗೋವರೆಗೂ ಹುಟ್ಟ ಅಡಗಿಸ್ಬಿಡ್ತೀನಿ. ನಿನ್ನನ್ನು ಇಲ್ಲ ಅನ್ನಿಸ್ಬಿಡ್ತೀನಿ. ಕೂತ್ಕೊ, ಮರ್ಯಾದೆಯಿಂದ ಕೂತ್ಕೊಂಡು. ಗೊತ್ತಾಯ್ತು. ನಾಲ್ಕು ತೆಂಗಿನಕಾಯಿ ಒಟ್ಟಿಗೆ ಬಿದ್ದು ತಗೊಳ್ಳಿ ಹೋಗ್ಬಿಡ್ಬೋದ? ಹಾಕೋದ್ರಿ ಒಂದು 4 ತೆಗ್ದು ತಲೆ ಮೇಲೆ ಈಗ ಸರಿಯಾಗಿ ಹಾಕ್ಬಾರ್ದಾಗಿತ್ತ? ಅಪ್ಪ ಏನಪ್ಪ ಇಷ್ಟೊತ್ತು ನಿಧಾನ ಮಾಡ್ತಾ ಇದ್ದೀರಾ? ಸ್ವಲ್ಪ ಬೇಗ ಬೇಗ ಸುತ್ರಪ್ಪ, ಬೇಗ. ಇನ್ನು ಪೂಜೆ ಶುರು ಮಾಡ್ಕೋಬೇಕು. ಇಷ್ಟೊತ್ತು ಮಾಡಿದ್ರೆ ಹೆಂಗೆ? ಇನ್ನು 2 ದಿವಸ, ಆಮೇಲೆ 4 ದಿವಸ ಮದುವೆ ಶುರು ಆಗೋಗ್ಬಿಟ್ರೆ ನಾನು ಈ ಕಡೆ ತಲೆ ಹಾಕೋದಿಲ್ಲ. ಎಲ್ಲರನ್ನೂ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು. ಏನು? ಹಾಂ, ಆಯಿತು, ಓಕೆ. ಕಮ್ಮಿ ಹಾಕ್ಯಮ್ಮ, ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆಗಿಬಿಟ್ರೆ? ಮಗನೇ, ಮೊದಲು ನಿನಗೆ ಹಾಕಬೇಕಾಗಿತ್ತು. ಮುದ್ಕನ ಜೊತೆ ಸೇರಿಕೊಂಡು ನನ್ನೇ ಅಯ್ಯೋ ಅನ್ನಿಸ್ತಾ ಇದೆಯಾ? ಏನಿಲ್ಲಮ್ಮ, ಏನೋ ಬುದ್ಧಿ ತಿಳಿದೆ ಮಾಡಿಬಿಟ್ಟೆ. ಈಗ ನಾನು ನಿಮ್ಮ ಪಾರ್ಟಿ ಅಮ್ಮ. ನನ್ನ ಪಾರ್ಟಿನ? ಓಕೆ. ರೀ ರಚಿನ್, ಏನ್ರಿ ದಿನ ವ್ಯಾಯಾಮ ಮಾಡ್ತೀರ ಇಷ್ಟೊಂದು ವಯಸ್ಸಾದ್ರು? ವಾಪಸ್ ತಗೋ ಮಾತ್ನ. ಐ ಆಮ್ ಸ್ಟಿಲ್ ಯಂಗ್. ನನ್ಗಿನ್ನು 20 ವರ್ಷ. ಗೊತ್ತು ಬಿಡ್ರಿ ರೀ, ಬರೀ ಬಾಯಲ್ಲಿ ಹೇಳೋದ್ರ ಆಗಲ್ಲ. ಬಾಡಿ ನೋಡ್ರಿ ಬತ್ತೋಗಿರೋ ಸೋರೆಕಾಯಿ ತರ ಇದೆ. ಯಾರಿಗೆ ಹೇಳ್ತಾ ಇದೀಯಾ? ಈಗಲೂ ಮನಸ್ಸು ಮಾಡಿದ್ರೆ ಒಬ್ಬ ಹುಡುಗಿನ ಲವ್ ಮಾಡಿ ಪಟಾಯಿಸ್ಕೊಂಡು ಓಡೋಗ್ಬಿಡ್ತೀನಿ. 4 ಹೆಜ್ಜೆ ಇಟ್ರೆ ಉಸ್ಸಪ್ಪ ಅಂತ ಉಸಿರು ಬಿಡ್ತೀರಾ? ಉಸಿರಾಡೋಕೆ ತಾಕತ್ತಿಲ್ಲ, ಓಡ್ಸ್ಕೊಂಡು ಹೋಗ್ಬಿಡ್ತಾರಂತೆ. ನನ್ನ ಪೌರುಷದ ಬಗ್ಗೆ ನೀನು ಮಾತಾಡ್ಬೇಡ, ನನ್ನ ಬಗ್ಗೆ ತಿಳ್ಕೊಂಡು ಮಾತಾಡು. ಹೌದಾ? ಇವಾಗ ತಿಳ್ಕೊತೀನಿ. ಏನು? ನಿಮ್ಗೆ ತಾಕತ್ತಿದ್ರಿ ಬಲು ನೋಡ್ದೋಗ್ವರ್ಗು ಊದಿ ನೋಡೋಣ. ಅಯ್ಯ, ಅಷ್ಟೇನಾ? ಕೊಡು ಇಲ್ಲಿ.
ಕಣ್ಣೂರಿ ಅಯ್ಯೋ ಅಯ್ಯೋ ಕಣ್ಣೂರಿ ಏನಾಯ್ತ್ರಿ ಏನಾಯ್ತ್ರಿ? ಅಯ್ಯೋ ಡಾಕ್ಟ್ರೆ ಅವ್ರ ಮನೆ ಹಾಳ ಪಿಪಿ ಊದು ಅಂತ ಹೇಳ್ಬಿಟ್ಟು ಕಣ್ಣಿಗೇನೋ ಹಾಕ್ಬಿಟ್ಟಿದ್ದಾರೆ. ಓಹೋ, ಇದು ಸೋ ಗ್ಲಾಡಿಸ್ ಕಂಜೂಸಸ್ ಮೆಂಟಲ್ಸ್ ಪೌಡರ್ ಅಂತ. ಸೋ ಗ್ಲಾಡಿಸ್ ಕಂಜೂಸ್ ಮೆಂಟಲ್ ಪೌಡರ್ ಏನ್ರಿ ಬೆಟ್ಲ ನಾನು? ಅಯ್ಯೋ ನಿಮ್ಮನ್ನಲ್ಲ, ಪೌಡರ್ ಹೆಸರು ಸ್ವಾಮಿ, ಪೌಡರ್ ಹೆಸರು ನೋಡಿ. ತಕ್ಷಣ ಇದು ರಿಮೂವ್ ಮಾಡ್ಲಿಲ್ಲ ಅಂದ್ರೆ ಕಣ್ಣೇ ಹೋಗ್ಬಿಡುತ್ತೆ. ದಯವಿಟ್ಟು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಅಲ್ಲಾಡ್ಬೇಡಿ. ನೋಡಿ ಇನ್ನು 1 ಗಂಟೆ ಯಾವುದೇ ಕಾರಣಕ್ಕೆ ಕಣ್ಣು ಬೀಳಲೇಬೇಡಿ. ಬಿಟ್ರೆ ಆಮೇಲೆ ಲೈಫ್ ಲಾಂಗ್ ಕಣ್ಣು ಕಾಣೋದು ಕೂಡ ಕಾಣೋದಿಲ್ಲ. ಗೊತ್ತಾಯ್ತಾ? ಕಣ್ಣು ಬಿಡ್ಬೇಡಿ, ಹಂಗೆ ಇರ್ಬೇಕು. ಗೊತ್ತಾಯ್ತಾ? ಇರ್ತೀನಿ. ಅಯ್ಯೋ ಕಣ್ಣೂರಿತಾ ಇದೆ. ಅಯ್ಯೋ ಕಣ್ಣೂರಿ ಕಣ್ಣು ನನ್ನ ಕಣ್ಣು. ಅಯ್ಯೋ ಡಾಕ್ಟ್ರೆ ಯಾಕ್ರಿ ಹೊಡಿತಾ ಇದ್ದೀರಾ? ನಾನು ಆಗಲೇ ಈ ಕಡೆ ಬಂದ್ಬಿಟ್ಟೆ. ನೀವು ಮಾತ್ರ ಕಣ್ಣು ನೋಡ್ಬೇಡ್ರಿ, ಯಾವುದೇ ಕಾರಣಕ್ಕೂ ಬೇಡಿ. ಮತ್ತಿಲ್ಲ ಯಾರೋ ಹೊಡಿತಾ ಇದ್ದಾರಲ್ಲಪ್ಪ. ಅಯ್ಯೋ ತಂದೆ ತಾಯಿ ಯಾರು ಬಾದು ಇಲ್ಲ. ಅಯ್ಯೋ 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 ವಿಕೋ ಟರ್ಮರಿಕ್ ಕ್ರೀಮ್ ಹಚ್ಚಿದಾಗಿಂದ ನನ್ನ ಮುಖ ಹೆಂಗೆ ನ್ಯಾಚುರಲ್ ಆಗಿ ಹೊಳಿತಾ ಇದೆ ಅಲ್ವಾ ಅಕ್ಕ? ಯಾಕೆ ಹೇಳು? ಇದರಲ್ಲಿ ಅರ್ಶಿನ, ಶ್ರೀಗಂಧದ ಎಣ್ಣೆ ಜೊತೆಗೆ ಆಯುರ್ವೇದದ ಗಿಡ ಮೂಲಿಕೆ ಎಲ್ಲ ಸೇರಿಸಿ ತಯಾರಿಸಿರ್ತಾರಲ್ವಾ, ಅದಕ್ಕೆ ನನ್ನ ಮುಖದಲ್ಲಿ 1 ಪಿಂಪಲು, ಕಪ್ಪು ಸ್ಕಿನ್ ಪ್ರಾಬ್ಲಮ್ ಏನೂ ಇಲ್ಲ ಅನ್ಸುತ್ತೆ. ಅಷ್ಟೇ ಅಲ್ಲ, ಅಲ್ಟ್ರಾ ವೈಲೆಟ್ ರೇಸಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ನಾವೆಲ್ಲ ಇಷ್ಟು ಬೆಳ್ಳಕ್ಕಿರೋದು ಅಲ್ವಾ? ವಿಕೋ ಟರ್ಮರಿಕ್ ಅಲ್ಲ ಕಾಸ್ಮೆಟಿಕ್, ವಿಕೋ ಟರ್ಮರಿಕ್ ಆಯುರ್ವೇದಿಕ್ ಕ್ರೀಮ್. ಅಂತೂ ಇಂತೂ ಗೆದ್ಬಿಟ್ಟೆ ಕಣ. ಲವ್ ಕಮ್ ಮ್ಯಾರೇಜ್ ಮಾಡ್ಕೋತಿದ್ಯಲ್ಲೋ. ಎಲ್ಲ ನಮ್ಮ ರಂಗಂದ ಏನಪ್ಪ. ರಂಗನ ಅವನ್ಯಾರೋ ನಿಮ್ಮ ರಿಲೇಟಿವಾ? ಒಂಥರ ರಿಲೇಟಿವ್ ಮಗ. ಸರಿ, ಹನಿಮೂನ್ ಎಲ್ಲೋ ಪ್ಲಾನ್ ಮಾಡ್ಕೊಂಡಿದ್ಯಾ ಮಗ? ಯುರೋಪ್ ಹೋಗೋಣ ಅಂತ ಏನೇ. ಇಲ್ಲೇ ಇಷ್ಟು ಚಳಿ ಇದೆ, ಅಲ್ಲಿ ಹೆಂಗೋ. ಚಳಿ ಇದ್ದಷ್ಟು ನಿಮ್ಮನ್ ಒಳ್ಳೇದೇ ಅಲ್ವೇನಲ್ಲ. ತಲೆ ನನ್ನ ಮಗ ಎಲ್ರು ಊಟ ಮಾಡ್ಕೊಂಡು ಹೊರಡ್ಬೇಕು. ಶಂಕರು ಊಟ ಮಾಡ್ಕೊಂಡು ಹೋಗೋ. ಸುನಂದ ಊಟಕ್ಕೆ ಕೇಳಮ್ಮ. ನಮ್ಮ ಅಭಯ ಮದುವೆಗೆ ಮನೆಯಲ್ಲಿ ಒಂದು ದೃಷ್ಟಿ ಬೊಂಬೆ ಇಡಬೇಕು ಅಂದ್ಕೊಂಡು ಮರ್ತೇ ಬಿಟ್ಟಿದ್ದೆ. ಅದು ಇವತ್ತು ಪೂರ್ತಿ ಆಯ್ತು. ಅದು ಯಾವತ್ತೋ ಪೂರ್ತಿ ಆಗಿತ್ತು. ಪ್ರಾಣಿ ಕನ್ನಡಿಲಿ ಸರಿಯಾಗಿ ಮುಖ ನೋಡ್ಕೊಂಡಿರಲಿಲ್ಲ ಅಂತ ಕಾಣುತ್ತೆ. ಒಳಗೆ ಬನ್ನಿ. ನಮಸ್ಕಾರ. ಅಲ್ಲ ಸರ್, 30 ವರ್ಷದ ಹುಡುಗಿನ ಸೊಸೆ ಮಾಡ್ಕೋತಿದ್ರಲ್ಲ ಸರ್, ನೀವು ಹ್ಞೂ ಅಂತ ಹೇಳಿದ್ರೆ 100 ಜನ ಹುಡುಗಿನ ತಂದು ಮುಂದೆ ನಿಲ್ಲಿಸ್ತಾ ಇದ್ನಲ್ಲ ಸರ್. 100 ಅಲ್ಲ, 1000 ಜನ ಹುಡುಗಿರನ್ನ ಕರ್ಕೊಂಬಂದು ನಿಲ್ಲಿಸ್ಬೋದು. ಆದರೆ ಅವ್ರು ಯಾರೂ ನನ್ನ ಸೊಸೆ ಶಾಲಿನಿ ಆಗಕ್ಕಾಗಲ್ಲ. ನನ್ನ ಸೊಸೆ ರತ್ನ. ಒಳಗೆ ಬನ್ನಿ. ಏನೇ ಶಾಂತಿ, ಮಗನಿಗಿಂತ ದೊಡ್ಡವಳಂತೆ ಸೊಸೆ? ಮೆಲ್ಲಿಗೆ ಮಾತಾಡಿಮ್ಮ, ಸ್ವಲ್ಪ ದೊಡ್ಡವಳಷ್ಟೆ. ಏನ್ ಶಾಂತಿ, ನೀನ್ ಎಷ್ಟೇ ಬೇಡ ಅಂದ್ರೂ ನಿನ್ ಮಗ ಅವಳನ್ನೇ ಮಾಡ್ಕೊತೀನಿ ಅನ್ನಂತೆ. ಹಾಗೇನಿಲ್ಲಪ್ಪ, ಹುಡುಗಿ ಚೆನ್ನಾಗಿದ್ದಾಳೆ ಅನ್ನಿಸ್ತು, ಅದಕ್ಕೆ ನಾವು ಹೂಂದ್ವಿ. ಏನೇ ಆದ್ರೂ ಶಾಂತಿ, ನಿನ್ನ ಆಸೆ ಕೊನೆಗೂ ನಿಜ ಆಗ್ಲಿಲ್ಲ ನೋಡು. ಅಂತ ಹುಡುಗಿ ತರ್ತೀನಿ ಇಂಥ ಹುಡುಗಿ ತರ್ತೀನಿ ಅಂತ ಹೇಳ್ತಾ ಇದ್ದೆ, ಕೊನೆಗೆ ಎಂಥವಳು ಸಿಕ್ಕವಳು ನೋಡು.
ಬುದ್ಧಿ ಆಯ್ತಾ? ಬಂದವ್ರ ಬಾಯಲ್ಲೆಲ್ಲ ನೀನು ಹುಡುಗಿ ವಯಸ್ಸಿಂದ ಮಾತು. ಇಂಥ ಹುಡುಗಿನ ತಂದ್ಕೊಳ್ಳೋಕ್ಕೆ ನಮ್ಮನ್ನು ಬೇರೆ ಕರೆಸ್ಬೇಕಿತ್ತಾ ಅಂತೆಲ್ಲ ಹಂಗಿಸ್ತಾ ಇದ್ದಾರೆ. ಕರೆದು ಮರ್ಯಾದೆ ಕಳ್ಕೊಂಡು ಹಾಗಾಯ್ತು.